Even today, God only has brought you here to do one simple thing. ಈ ದಿವಸವೂ ಸಹ ಕರ್ತನು ತಾನೇ ಒಂದು ಸರಳವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮನ್ನಲ್ಲಿ ಕರೆತಂದಿದ್ದಾನೆ. He's telling you today, ಆತನು ಈ ದಿವಸ ಹೇಳುತ್ತಿದ್ದಾನೆ, get ready for heaven. ಪರಲೋಕಕ್ಕೆ ನೀವು ಸಿದ್ಧರಾಗಿರಿ ಎಂಬುದಾಗಿ. He's just saying, get ready for heaven. ಪರಲೋಕಕ್ಕೆ ನೀವು ಸಿದ್ಧರಾಗಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. It's like what John the Baptist said, repent for the kingdom of God is near. ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಹೇಳಿದ ಹಾಗೆ ಇದೆ. Yes, my friends, heaven is near. ಹೌದು ಪ್ರಿಯ ಸ್ನೇಹಿತರೆ, ಪರಲೋಕ ರಾಜ್ಯವು ಸಮೀಪಿಸಿದೆ. The kingdom of heaven is so near. ಪರಲೋಕ ರಾಜ್ಯವು ಬಹಳ ಸಮೀಪವಾಗಿದೆ. If you just reach out, you can experience heaven. ನೀವು ಅದನ್ನು ನೋಡಲಿಕ್ಕೆ ಬಯಸುವುದಾದರೆ ಬಹಳ ಸಮೀಪವಾಗೇ ಇದೆ. So just think about it. ಅದರ ಬಗ್ಗೆ ಕುರಿತು ಯೋಚಿಸಿರಿ. Are you doing the will of God and doing things for God? Are you completely surrendered for Christ? ನೀವು ದೇವರ ಚಿತ್ತವನ್ನು ಅರಿತು ದೇವರಿಗೋಸ್ಕರ ಕಾರ್ಯವನ್ನು ಮಾಡ್ತಿದ್ದೀರಾ? ಸಮರ್ಪಕವಾಗಿ ದೇವರಿಗೆ ನಿಮ್ಮ ಹೃದಯವನ್ನು ಸಮರ್ಪಿಸಿದ್ದೀರಾ? He will certainly lead you and guide you in the path to heaven. ಆತನು ಪರಲೋಕಕ್ಕೆ ನಮ್ಮನ್ನು ನಡೆಸುವಂತವನು, ಕಾಪಾಡುವಂತವನು, ಮಾರ್ಗದರ್ಶನ ನೀಡುವಂತವನು ಆಗಿದ್ದಾನೆ. Because he loves you so much. ಯಾಕಂದ್ರೆ ಆತನು ನಮ್ಮನ್ನು ಅಮಿತವಾಗಿ ಪ್ರೀತಿ ಮಾಡುತ್ತಾನೆ. Are you ready to be burning with a passion for Christ? ಯೇಸು ಕ್ರಿಸ್ತನಿಗೋಸ್ಕರ ನೀವು ಉರಿಯುವ ಜ್ವಾಲೆಯಾಗಿರಬೇಕೆಂಬುದಾಗಿ ಹಂಬಲಿಸುತ್ತೀರಾ? Are you ready to repay the love that he gave you, showed you on the cross? ದೇವರು ಶಿಲುಬೆಯಲ್ಲಿ ತೋರಿಸಿದಂತ ಪ್ರೀತಿಯನ್ನ ಮತ್ತೆ ಹಿಂತಿರುಗಿಸಿ ಕೊಡಲು ನೀವು ಬಯಸುವಿರಾ? Such a precious life of God himself. ಅಂತಹ ದೇವರ ಅಮೂಲ್ಯವಾದಂಥ ಜೀವಿತವನ್ನ He showed he loved you by giving it up. ಆದ್ರಿಂದಲೇ ಈ ದಿವಸ ಆತ ನಿಮಗೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾನೆ. How much do you love Jesus for that? ನೀವು ಅದಕ್ಕೋಸ್ಕರ ಎಷ್ಟು ಮಟ್ಟಿಗೆ ಯೇಸುವನ್ನ ಪ್ರೀತಿಸುತ್ತೀರಿ? Why don't we show him from today, my friend? ಇಂದಿನಿಂದ ನಾವು ಯಾಕೆ ಆತನಿಗೆ ಇದನ್ನು ತೋರಿಸಬಾರದು? God has called you for a specific purpose today. ದೇವರು ವಿಶೇಷವಾದಂಥ ಕಾರ್ಯಕ್ಕೋಸ್ಕರವೇ ನಿಮ್ಮನ್ನು ಈ ದಿವಸ ಕರೆದಿದ್ದಾನೆ. He wants to change the thinking in your mind, change the purpose in your mind. ನಿಮ್ಮ ಹೃದಯದ ಆಲೋಚನೆ ಮತ್ತು ಉದ್ದೇಶಗಳನ್ನ ಈ ದಿವಸ ಬದಲಾಯಿಸಲಿಕ್ಕಿದ್ದಾನೆ. Wants you to start getting ready for heaven. ನೀವು ಪರಲೋಕಕ್ಕೆ ಸಿದ್ಧರಾಗಲಿಕ್ಕಾಗುವಂತೆ ಕರ್ತನು ನಿಮ್ಮನ್ನು ಸಿದ್ಧಗೊಳಿಸುತ್ತಿದ್ದಾನೆ. Oh, Jesus wants you in heaven and he wants you to hold you tightly to himself. ಆತನು ನಿಮ್ಮನ್ನ ಪರಲೋಕಕ್ಕೆ ಬಯಸುತ್ತಾನೆ ಮತ್ತು ನಿಮ್ಮನ್ನು ಅಪ್ಪಿಕೊಳ್ಳಲು ಇಷ್ಟಪಡುತ್ತಾನೆ. Jesus, ಯೇಸುವೇ, Holy Spirit, ಪರಿಶುದ್ಧಾತ್ಮನೇ, work in them, Lord. ಅವರಲ್ಲಿ ಕೆಲಸವನ್ನು ಮಾಡು. Work in their heart. ಅವರ ಹೃದಯದಲ್ಲಿ ಕಾರ್ಯ ಮಾಡು. Let them start hearing your word. ನಿನ್ನ ವಾಕ್ಯಗಳನ್ನು ಅವರು ಕೇಳಿಸಿಕೊಳ್ಳಲಿಕ್ಕೆ ಆರಂಭಿಸಲಿ. Let them start hearing you speak in their heart. ಅವರ ಹೃದಯದಲ್ಲಿ ನಿನ್ನ ಮಾತನಾಡುವುದನ್ನು ಅವರು ಕೇಳಿಸಿಕೊಳ್ಳಲಿ. And let them know the right thing to do. ಅವರು ಸರಿಯಾದ ಕಾರ್ಯವನ್ನು ಮಾಡಲಿಕ್ಕೆ ಅರ್ಥ ಮಾಡಿಕೊಳ್ಳಲಿ. Make it happen, Lord. ನಿನ್ನಿಂದ ಸರಿಯಾದ ಪದಗಳನ್ನು ಕಲಿತುಕೊಳ್ಳಲಿ. Make it happen. ಅದು ಸಂಭವಿಸುವಂತೆ ಮಾಡು. Transform their life. ಸಂಭವಿಸುವಂತೆ ಮಾಡು. Thank you, Lord. ನಿನಗೆ ವಂದನೆ ಸಲ್ಲಿಸುತ್ತೇವೆ. Thank you, Lord. ನಿನಗೆ ವಂದನೆ ಸಲ್ಲಿಸುತ್ತೇವೆ. Thank you, Jesus. ವಂದನೆ ಯೇಸುವೇ. In Jesus' name. ಯೇಸು ನಾಮದಲ್ಲಿ Amen. ಆಮೇನ್. Amen. ಆಮೇನ್.